ದುರಂತಕ್ಕೆ ವಿರೋಧ ಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ತುರ್ತು ಗುಲಾಬ್ ಸಂದೇಶವನ್ನು ರವಾನಿಸಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇದೀಗ ಪರಮೇಶ್ವರ್ ಸಾಹೇಬರು ಕೂಡ ಬಂದಿದ್ದಾರಂತೆ. ತುಮಕೂರು ಪ್ರವಾಸದಲ್ಲಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕರೆಸಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳನ್ನು. ಮಾಹಿತಿ ಇದೆ. ಕನಕಪುರಕ್ಕೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು ಕೂಡ ವಾಪಸ್ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕಂತೂ ಮುಳುವಾಗ್ತಾ ಇದೆ. ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಾರೆ. ಒಂದು ಅನುಮತಿ ಇಲ್ಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಎರಡನೆಯದು ದುರಂತ ನಡೆದ ಮೇಲೆ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡು ಅದನ್ನ ಪೊಲೀಸ್ ಇಲಾಖೆ ಮೇಲೆ ತಿರುಗಿಸೋ ಪ್ರಯತ್ನ ಮಾಡ್ತಾ ಇರು. ತಕ್ಷಣಕ್ಕೆ ಈ ಅನುಮತಿ ಇಲ್ಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರಿಕೆಯನ್ನ ಹೊರಬೇಕು ಅನ್ನೋ ಒತ್ತಡ ವಿರೋಧ ಪಕ್ಷದಿಂದ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿರೋಧ ಪಕ್ಷವಂತೂ ನೇರವಾಗಿ ಇಬ್ಬರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಒತ್ತಡ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಇದೀಗ ತುರ್ತು ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ತುಮಕೂರು ಪ್ರವಾಸದಲ್ಲಿದ್ದ ಗೃಹ ಸಚಿವರು ವಾಪಸ್ ಬರಬೇಕು ಅಂತ ಹೇಳಿ ಕರೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ಕನಕಪುರದಲ್ಲಿದ್ರು. ಡಿಕೆ ಶಿವಕುಮಾರ್ ಅವರಿಗೂ ಬೆಂಗಳೂರಿಗೆ ವಾಪಸ್ ಬನ್ನಿ ಅಂತ ಹೇಳಿದ್ದಾರಂತೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಿಎಸ್ ಶಾಲಿನಿ ರಜನೀಶ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಕೆಂಡ ಕಾರ್ತಾ ಇದೆ. ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈ ತುರ್ತು ಸಭೆಯನ್ನ ಕರೆಯಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ಕಾರಣ ಇಷ್ಟು ಅರ್ಜೆಂಟ್ ಅಲ್ಲಿ ಬೇರೆ ಪ್ರವಾಸದಲ್ಲಿದ್ದ ಸಚಿವರನ್ನೂ ಕೂಡ ವಾಪಸ್ ಕರೆಸ್ಕೊಂಡು ಸಭೆ ನಿಗದಿ ಮಾಡಲಿಕ್ಕೆ? ಖಂಡಿತ ಸ್ಮಿತಾ, ಇವತ್ತು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4 ಗಂಟೆಗೆ ಅವರ ಪ್ರವಾಸ ಪಟ್ಟಿ ಸಿದ್ಧವಾಗಿರೋ ಪ್ರಕಾರ ಈಗ ನಮಗಿರೋ ಮಾಹಿತಿಯಂತೆ ಅವರು ಮೈಸೂರಿಗೆ ತೆರಳಬೇಕಾಗಿತ್ತು. ಆದ್ರೆ ಮೈಸೂರಿಗೆ ತೆರಳಬೇಕಾದಂತ ಮುಖ್ಯಮಂತ್ರಿಗಳು ತುರ್ತಾಗಿ, ಅದು ಕೂಡ ಚೀಫ್ ಸೆಕ್ರೆಟರಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಅವರನ್ನು ಕೂಡ ಕರೆದು ತುರ್ತಾಗಿ ಈ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಆ ಕುತೂಹಲವಾದಾಗ ಒಂದಷ್ಟು ನಮಗೆ ಸೋರ್ಸ್ಗಳು ಅಂದ್ರೆ ಮೂಲಗಳ ಪ್ರಕಾರ ಹೇಳುವಂತ ಮಾಹಿತಿ ಪ್ರಕಾರ ಮತ್ತೊಂದು ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನಾಗಿತ್ತು, ಇದರಲ್ಲಿ ಮತ್ತೊಂದು ತಲೆದಂಡ ಯಾವುದೋ ಒಂದು ಆಗುವಂತ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ನಮಗಿರುವಂತ ಮಾಹಿತಿ. ಅದು ಪ್ರಸ್ತುತ ರಾಜಕಾರಣಿಗಳಿರ್ಬೋದು ಅಥವಾ ಯಾರಾದ್ರೂ ಅಧಿಕಾರಿಗಳ ತಲೆದಂಡ ಇರ್ಬೋದು ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಈಗ ಏನು ಪ್ರಮುಖವಾಗಿ ಇಂಟೆಲಿಜೆನ್ಸ್ ಚೀಫ್ ಆದಂತ ಹೇಮಂತ್ ನಿಂಬಾಳ್ಕರ್ ಅವರ ತಲೆದಂಡ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ದಯಾನಂದ್ ಕಮಿಷನರ್ ಆದ್ರು. ಇದರ ನಂತರದ ಅಧಿಕಾರಿಗಳು ಡಿಪಿಆರ್ ಏನಿದ್ದಾರೆ ಅದರಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳು ಯಾರಾದರೂ ತಲೆದಂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಏನು ರಾಜಕೀಯ ಕಾರ್ಯದರ್ಶಿಯಾಗಿ ಗೋವಿಂದರಾಜ್ ಅವರನ್ನು ಕೂಡ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆಗೊಳಿಸಿದ್ರು. ಅದಾದ ನಂತರ ಮತ್ತೆ ಇನ್ನು ಯಾರಾದ್ರೂ ಮುಖ್ಯಮಂತ್ರಿ ಅವರಿಗೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನಾದರೂ ಸರಿಯಾದಂತಹ ಮಾಹಿತಿಯನ್ನು ನೀಡದಂತೆ ಇರತಕ್ಕಂಥವ್ರು ಇರಬಹುದು, ಅಥವಾ ತಪ್ಪು ಮಾಹಿತಿಯನ್ನು ನೀಡಿ ಸರ್ಕಾರಕ್ಕೆ ತುರ್ತಾಗಿ ಸಭೆಯನ್ನು ಆಯೋಜನೆ ಮಾಡದಂತವ್ರು ಇರಬಹುದು. ಈ ರೀತಿ ಒಟ್ಟಾರೆಯಾಗಿ ಒಂದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳು ಅಂದ್ರೆ ಒಂದು 20 ನಿಮಿಷ 30 ನಿಮಿಷದ ಒಳಗಡೆ ಈ ಸಭೆಯನ್ನು ಮುಗಿಯುವಂತದ್ದು. ಯಾಕೆಂದ್ರೆ ತುರ್ತಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಪೂರ್ವ ನಿಗದಿಯಂತೆ ಅವರು ಮೈಸೂರಿಗೆ ತೆರಳಬೇಕಾಗಿದೆ. ಹೀಗಾಗಿ ಈ ಒಂದು ಸಭೆಯನ್ನು ಮುಗಿಸಿ ಹೊರಡುವಂತದ್ದು. ಆ ನಂತರ ಸಭೆಯ ನಂತರ ಮತ್ತಷ್ಟು ನಮಗೆ ಅಂಶಗಳು ಏನು ಅಂತಕ್ಕಂಥದ್ದು, ಯಾವ ವಿಚಾರಕ್ಕೆ ಕರೆದಿರುವಂತಕ್ಕಂಥ ಒಂದಷ್ಟು ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗಲಿದೆ ಸ್ಮಿತಾ. ಸದ್ಯಕ್ಕಂತೂ ಒಂದಷ್ಟು ಕುತೂಹಲ ಕೂಡ ಇರ್ತಕ್ಕಂಥ, ಯಾಕೆಂದ್ರೆ ತುರ್ತಾಗಿ ಕರೆದಿರ್ತಕ್ಕಂಥದ್ದು ಡಿಸಿಎಂ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು ಅಂತಂದ್ರೆ ನಿಜಕ್ಕೂ ಕೂಡ ಒಂದಷ್ಟು ಮಹತ್ತರ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬಹುದು ಈ ಸಭೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಏನೇ ಇದ್ರೂ ಕೂಡ ಒಂದು ಸೂಕ್ಷ್ಮವಾದಂತಹ ವಿಚಾರಗಳು ಆಗಿರೋದ್ರಿಂದ ಸಭೆಯ ನಂತರವೇ ಒಂದಷ್ಟು ಅಧಿಕೃತವಾಗಿ ನಮಗೆ ಏನಾಯ್ತು ಅಂತಕ್ಕಂಥ ಒಂದಷ್ಟು ಅಂಶಗಳು ಲಭ್ಯ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ಮಿತಾ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ತುಳಿತ ದುರಂತಕ್ಕೆ ವಿರೋಧ ಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ತುರ್ತು ಗುಲಾಬ್ ಸಂದೇಶವನ್ನು ರವಾನಿಸಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇದೀಗ ಪರಮೇಶ್ವರ್ ಸಾಹೇಬರು ಕೂಡ ಬಂದಿದ್ದಾರಂತೆ. ತುಮಕೂರು ಪ್ರವಾಸದಲ್ಲಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕರೆಸಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳನ್ನು. ಮಾಹಿತಿ ಇದೆ. ಕನಕಪುರಕ್ಕೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು ಕೂಡ ವಾಪಸ್ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ.
ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕಂತೂ ಮುಳುವಾಗ್ತಾ ಇದೆ. ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಾರೆ. ಒಂದು ಅನುಮತಿ ಇಲ್ಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಎರಡನೆಯದು ದುರಂತ ನಡೆದ ಮೇಲೆ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡು ಅದನ್ನ ಪೊಲೀಸ್ ಇಲಾಖೆ ಮೇಲೆ ತಿರುಗಿಸೋ ಪ್ರಯತ್ನ ಮಾಡ್ತಾ ಇರೋದು. ತಕ್ಷಣಕ್ಕೆ ಈ ಅನುಮತಿ ಇಲ್ಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರಿಕೆಯನ್ನ ಹೊರಬೇಕು ಅನ್ನೋ ಒತ್ತಡ ವಿರೋಧ ಪಕ್ಷದಿಂದ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿರೋಧ ಪಕ್ಷವಂತೂ ನೇರವಾಗಿ ಇಬ್ಬರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಒತ್ತಡ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಇದೀಗ ತುರ್ತು ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ತುಮಕೂರು ಪ್ರವಾಸದಲ್ಲಿದ್ದ ಗೃಹ ಸಚಿವರು ವಾಪಸ್ ಬರಬೇಕು ಅಂತ ಹೇಳಿ ಕರೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ಕನಕಪುರದಲ್ಲಿದ್ರು. ಡಿಕೆ ಶಿವಕುಮಾರ್ ಅವರಿಗೂ ಬೆಂಗಳೂರಿಗೆ ವಾಪಸ್ ಬನ್ನಿ ಅಂತ ಹೇಳಿದ್ದಾರಂತೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಿಎಸ್ ಶಾಲಿನಿ ರಜನೀಶ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಕೆಂಡ ಕಾರ್ತಾ ಇದೆ. ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈ ತುರ್ತು ಸಭೆಯನ್ನ ಕರೆಯಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ಕಾರಣ ಇಷ್ಟು ಅರ್ಜೆಂಟ್ ಅಲ್ಲಿ ಬೇರೆ ಪ್ರವಾಸದಲ್ಲಿದ್ದ ಸಚಿವರನ್ನೂ ಕೂಡ ವಾಪಸ್ ಕರೆಸ್ಕೊಂಡು ಸಭೆ ನಿಗದಿ ಮಾಡಲಿಕ್ಕೆ? ಖಂಡಿತ ಸ್ಮಿತಾ, ಇವತ್ತು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4 ಗಂಟೆಗೆ ಅವರ ಪ್ರವಾಸ ಪಟ್ಟಿ ಸಿದ್ಧವಾಗಿರೋ ಪ್ರಕಾರ ಈಗ ನಮಗಿರೋ ಮಾಹಿತಿಯಂತೆ ಅವರು ಮೈಸೂರಿಗೆ ತೆರಳಬೇಕಾಗಿತ್ತು. ಆದ್ರೆ ಮೈಸೂರಿಗೆ ತೆರಳಬೇಕಾದಂತ ಮುಖ್ಯಮಂತ್ರಿಗಳು ತುರ್ತಾಗಿ, ಅದು ಕೂಡ ಚೀಫ್ ಸೆಕ್ರೆಟರಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಅವರನ್ನ ಕೂಡ ಕರೆದು ತುರ್ತಾಗಿ ಈ ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಆ ಕುತೂಹಲವಾದಾಗ ಒಂದಷ್ಟು ನಮಗೆ ಸೋರ್ಸ್ಗಳು ಅಂದ್ರೆ ಮೂಲಗಳ ಪ್ರಕಾರ ಹೇಳುವಂತ ಮಾಹಿತಿ ಪ್ರಕಾರ ಮತ್ತೊಂದು ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನಾಗಿತ್ತು, ಇದರಲ್ಲಿ ಮತ್ತೊಂದು ತಲೆದಂಡ ಯಾವುದೋ ಒಂದು ಆಗುವಂತ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ನಮಗಿರುವಂತ ಮಾಹಿತಿ. ಅದು ಪ್ರಸ್ತುತ ರಾಜಕಾರಣಿಗಳಿರ್ಬೋದು ಅಥವಾ ಯಾರಾದ್ರೂ ಅಧಿಕಾರಿಗಳ ತಲೆದಂಡ ಇರ್ಬೋದು ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗ ಏನು ಪ್ರಮುಖವಾಗಿ ಇಂಟೆಲಿಜೆನ್ಸ್ ಚೀಫ್ ಆದಂತ ಹೇಮಂತ್ ನಿಂಬಾಳ್ಕರ್ ಅವರ ತಲೆದಂಡ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ದಯಾನಂದ್ ಕಮಿಷನರ್ ಆದ್ರು. ಇದರ ನಂತರದ ಅಧಿಕಾರಿಗಳು ಡಿಪಿಆರ್ ಏನಿದ್ದಾರೆ ಅದರಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳು ಯಾರಾದರೂ ತಲೆದಂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಏನು ರಾಜಕೀಯ ಕಾರ್ಯದರ್ಶಿಯಾಗಿ ಗೋವಿಂದರಾಜ್ ಅವರನ್ನು ಕೂಡ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆಗೊಳಿಸಿದ್ರು. ಅದಾದ ನಂತರ ಮತ್ತೆ ಇನ್ನು ಯಾರಾದ್ರೂ ಮುಖ್ಯಮಂತ್ರಿ ಅವರಿಗೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನಾದರೂ ಸರಿಯಾದಂತಹ ಮಾಹಿತಿಯನ್ನು ನೀಡದಂತೆ ಇರತಕ್ಕಂಥವ್ರು ಇರ್ಬೋದು ಅಥವಾ ತಪ್ಪು ಮಾಹಿತಿ